ಹಲೋ ಸ್ನೇಹಿತರೆ, ಇದು ಬ್ಯಾಡಗಿ APMC ಮಾರುಕಟ್ಟೆಯ ಇಂದಿನ ರಾತ್ರಿ ನಿಜ ದೇಶ. ಈಗ ನೀವು ನೋಡುತ್ತಿರುವಂತೆ ರೈತರ ಮೆಣಸಿನಕಾಯಿ ಮಾಲು ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಆಗಮಿಸುತ್ತಿದೆ. ದೂರದ ಗ್ರಾಮಗಳಿಂದ ಲಾರಿಗಳು ಮತ್ತು ಪಿಕಪ್, ಆಮೇಲೆ ಅಶೋಕ್ ಲೇಲ್ಯಾಂಡ್ ವಾಹನಗಳ ಮೂಲಕ ಚೀಲಗಳು ಬರುತ್ತವೆ. ರಾತ್ರಿ ಸಮಯವಾದರೂ ಮಾರುಕಟ್ಟೆ ಸಂಪೂರ್ಣ ಜಾಗೃತವಾಗಿದೆ. ಕಾರ್ಮಿಕರು ನಿರಂತರವಾಗಿ ಚೀಲಗಳನ್ನು ಇಳಿಸುತ್ತಿದ್ದಾರೆ ಮತ್ತು ಸರಿಯಾಗಿ ಪ್ರತಿ ರೈತನು ತನ್ನ ಬೆಳೆ ಉತ್ತಮ ದರಕ್ಕೆ ಮಾರಾಟವಾಗಲಿ ಎಂಬ ಆಶಯದೊಂದಿಗೆ ಇಲ್ಲಿ ಬಂದಿದ್ದಾರೆ. ಇಂದು ಬಂದಿರುವ ಮೆಣಸಿನಕಾಯಿ ಗುಣಮಟ್ಟ ಅಭಿನ್ನವಾಗಿದೆ. ಕೆಲವು ಚೀಲಗಳಲ್ಲಿ ಗಾಢ ಕೆಂಪು ಬಣ್ಣದ ಮೆಣಸಿನಕಾಯಿ ಕಾಣಿಸುತ್ತಿದೆ. ಮತ್ತಷ್ಟು ಚೀಲಗಳಲ್ಲಿ ಮಧ್ಯಮ ಗುಣಮಟ್ಟದ ಮಾಲು ಇದೆ. ನಾಳೆಯ ಟೆಂಡರ್ನಲ್ಲಿ ಗುಣಮಟ್ಟದ ಮೇಲೆ ದರ ನಿರ್ಧಾರವಾಗಲಿದೆ. ಮಾರುಕಟ್ಟೆಯ ವ್ಯಾಪಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಮಾಲಿನ ಪರಿಶೀಲನೆಗೆ ಸಿದ್ಧರಾಗಿದ್ದಾರೆ. ರಾತ್ರಿ ತುಂಬ ಚಟುವಟಿಕೆ ಮುಂದುವರಿಯಲಿದ್ದು, ನಾಳೆಯ ಬೆಳಗಿನ ಟೆಂಡರ್ಗೆ ಸಿದ್ಧತೆ ನಡೆಯುತ್ತದೆ. ರೈತರ ಪರಿಶ್ರಮದ ಫಲ ಇಂದು ಈ ಮಾರುಕಟ್ಟೆಯಲ್ಲಿ ಕಾಣಿಸುತ್ತಿದೆ. ಒಂದು ವರ್ಷದ ಶ್ರಮದ ಫಲಿತಾಂಶವನ್ನು ಉತ್ತಮ ಬೆಲೆಯಲ್ಲಿ ಮಾರಾಟ ಮಾಡಲು ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಬ್ಯಾಡಗಿ ಮಾರುಕಟ್ಟೆ ಕರ್ನಾಟಕದ ಪ್ರಮುಖ ಮೆಣಸಿನಕಾಯಿ ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿಗೆ ರಾಜ್ಯದ ವಿವಿಧ ಭಾಗಗಳಿಂದ ಮಾಲು ಬರುತ್ತದೆ. ಇದರಿಂದ ಇಲ್ಲಿ ವ್ಯಾಪಾರ ವಾತಾವರಣ ಸದಾ ಚುರುಕಾಗಿರುತ್ತದೆ. ನಾಳೆಯ ಮಾರುಕಟ್ಟೆ ಸ್ಥಿತಿಯ ಟೆಂಡರ್ ಪ್ರಕ್ರಿಯೆ ಮತ್ತು ಅಂತಿಮ ದರ ಮಾಹಿತಿ ನಿಮಗೆ ನಮ್ಮ ಚಾನಲ್ನಲ್ಲಿ ನೀಡಲಾಗುತ್ತದೆ. ನೀವು ರೈತರ ನಿಜ ಪರಿಸ್ಥಿತಿ ಮತ್ತು ಮಾರುಕಟ್ಟೆಯ ನೇರ ಅಪ್ಡೇಟ್ಗಳನ್ನು ತಿಳಿಯಲು ಬಯಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಇದು ಬ್ಯಾಡಗಿ APMC ಮಾರುಕಟ್ಟೆಯ ರಾತ್ರಿ ವರದಿ. ಧನ್ಯವಾದಗಳು. ನಾನು ಉಮೇರ್ ಅಹಮದ್.